ಇನ್ನು ಬಾಬರ್ ಮಸೀದಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಸೀದಿಯನ್ನ ಕಟ್ಟಿ ಆದರೆ ಬಾಬರ್ ಹೆಸರಲ್ಲಿ ಕಟ್ಟಬೇಡಿ, ಬಾಬರ್ ಹೆಸರಲ್ಲಿ ಕಟ್ಟಿದ್ರೆ ಉರುಳಿಸ್ತೀವಿ ಎಂದ ಉತ್ತರ ಪ್ರದೇಶದ ಉಪಮುಖ್ಯಮಂತ್ರಿ. ಮೊಘಲ್ ಚಕ್ರವರ್ತಿ ಬಾಬರ್ ಹೆಸರಿನಲ್ಲಿ ಮಸೀದಿ ನಿರ್ಮಾಣ ಆಗಬಾರದು, ಮಸೀದಿ ಕಟ್ಟಿ ಆದರೆ ಬಾಬರ್ ಹೆಸರಲ್ಲಿ ಬೇಡ, ಬಾಬರ್ ಹೆಸರಲ್ಲಿ ಕಟ್ಟಿದ್ರೆ ನಾವು ಉರುಳಿಸ್ತೀವಿ. ಇದನ್ನು ಹೇಳಿದ್ಯಾರು? ಉತ್ತರ ಪ್ರದೇಶದ ಉಪಮುಖ್ಯಮಂತ್ರಿ. ಮೊಘಲ್ ಚಕ್ರವರ್ತಿ ಬಾಬರ್ ಹೆಸರಿನಲ್ಲಿ ಕಟ್ಟಕೂಡದು, ಒಂದು ವೇಳೆ ಹಂಗ ನೀವು ಕಟ್ಟಿದ್ರೆ ಅದನ್ನು ಧ್ವಂಸ ಮಾಡ್ತೀವಿ ಎಂದ ಕೇಶವ್ ಪ್ರಸಾದ್, ಉತ್ತರ ಪ್ರದೇಶದ DCM ಮಾತ. ಮಸೀದಿ ಎಷ್ಟು ಬೇಕಾದ್ರೂ ಕಟ್ಟಿ, ನಮ್ಮ ತಕರಾರಿಲ್ಲ, ಆದರೆ ಮೊಘಲ್ ಚಕ್ರವರ್ತಿ ಹೆಸರಿನಲ್ಲಿ ಕಟ್ಟಬೇಡಿ, ಮೊಘಲ್ ಹೆಸರಿನಲ್ಲಿ ಕಟ್ಟಬೇಡಿ ಸಿಡಿದೆದ್ದ ಉತ್ತರ ಪ್ರದೇಶದ ಉಪಮುಖ್ಯಮಂತ್ರಿ ಕೇಶವ್ ಪ್ರಸಾದ್. ನೋಡಿ, ಪಶ್ಚಿಮ ಬಂಗಾಳದಲ್ಲಿ ಕೆಬೀರ್ ಹುಮಾಯನ್ ಎನ್ನುವಂತಹ ಶಾಸಕ ಬಾಬರ್ ಮಸೀದಿ ಮಾದರಿಯಲ್ಲಿ ಕಟ್ಟುತ್ತೀವಿ ಅಂತ ಘೋಷಣೆ ಮಾಡಿದಾಗ ಒಂದಷ್ಟು ಬಿಜೆಪಿಗರು ಕೋರ್ಟ್ ಮೊರೆ ಹೋಗ್ತಾರೆ, ಈ ಮಸೀದಿಗೆ ತಡೆ ತರಬೇಕು ಅಂತ. ಆ ಸಂದರ್ಭದಲ್ಲಿ ನ್ಯಾಯಾಲಯ ಏನು ಹೇಳ್ತು? ಬಾಬರಿ ಮಸೀದಿಯನ್ನ ಅಥವಾ ಮಸೀದಿ ಮಾದರಿಯ ಮಸೀದಿ ಕಟ್ಟಬೇಕು ಅಂತ ಒಬ್ಬ ಮುಸ್ಲಿಂ ಹೊರಟ್ರೆ ಅದನ್ನು ತಡೆಯೋದಕ್ಕೆ ಆಗಲ್ಲ. ಆ ಪಶ್ಚಿಮ ಬಂಗಾಳದ ಸರ್ಕಾರ ಅಲ್ಲಿಗೆ ಭದ್ರತೆ ಕೊಡಿ, ಅದಕ್ಕೆ ತಡೆಯಾಜ್ಞೆ ಕೊಡೋದಕ್ಕಾಗಲ್ಲ. ಈ ದೇಶ ಬಾಬರಿ ಮೊಘಲ್ ಸಾಮ್ರಾಜ್ಯ ಈ ಭಾರತವನ್ನು ಎಷ್ಟು ವರ್ಷ ಆಳ್ತು? 832 ವರ್ಷ ಆಳಿದೆ ಮೊಘಲ್ ಸಾಮ್ರಾಜ್ಯ. 832 ವರ್ಷಗಳ ಆ ಅಂತರದಲ್ಲಿ ಔರಂಗಜೇಬು, ಅಕ್ಬರು, ಬಾಬರು ಹೀಗೆ ಸಾಕಷ್ಟು ಚಕ್ರವರ್ತಿಗಳು ಈ ದೇಶವನ್ನು ಆಳಿದ್ದಾರೆ. 832 ವರ್ಷಗಳಲ್ಲಿ ಎಷ್ಟು ಮತಾಂತರಗಳಾಗಿದೆ, ಎಷ್ಟು ಮತಾಂತರಗಳಾಗಿದೆ. ಭಾರತ ದೇಶವನ್ನು ಮುಸ್ಲಿಂ ರಾಷ್ಟ್ರವನ್ನಾಗಿಸೋದಕ್ಕೆ ಮೊಘಲ್ ಸಾಮ್ರಾಜ್ಯ ಸಿದ್ಧತೆಯನ್ನ ಮಾಡಿಕೊಂಡಿದ್ದರೆ 832 ವರ್ಷದಲ್ಲಿ ಎಷ್ಟೋ ಮತಾಂತರಗಳು ಆಗಬೇಕಿತ್ತಲ್ಲ. ಕೋರ್ಟ್ನಲ್ಲಿ ಒಂದಷ್ಟು ವಾದ ವಿವಾದಗಳಾಗುತ್ತೆ. ಅದರ ಭಾಗವಾಗಿ ಬಾಬರ್ ಹೆಸರಿನಲ್ಲಿ ಕಟ್ಟಬೇಡಿ ಅಂತೇಳಿ ಉತ್ತರ ಪ್ರದೇಶದ DCM ಈಗ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ. ನೀವು ಬೇರೆ ಎಷ್ಟೇ ಮಸೀದಿ ಕಟ್ಟುವುದಿದ್ದರೂ ನಮ್ಮ ಸಹಕಾರಗಳಿದ್ದಾವೆ, ಆದರೆ ಮೊಘಲ್ ಸಾಮ್ರಾಜ್ಯದ ಚಕ್ರವರ್ತಿ ಬಾಬರ್ ಹೆಸರಿನಲ್ಲಿ ಬೇಡ. ಒಂದು ವೇಳೆ ಅದನ್ನು ನೀವು ಕಟ್ಟೋದೇ ಆದರೆ ಅದನ್ನು ನಾವು ಧ್ವಂಸ ಮಾಡ್ತೀವಿ. ಈ ಧ್ವಂಸ ಮಾಡೋದು ಅಂದರೆ ಅದು ಅಸಂವಿಧಾನಿಕವಾದಂಥ ಮಾತಾಗುತ್ತೆ. ಕಟ್ಟುವುದನ್ನ ನ್ಯಾಯಾಲಯದ ಮುಖೇನ ನಾವು ಹೋರಾಟ ಮಾಡ್ತೀವಿ ಅನ್ನೋದು ಬೇರೆ, ನೀವು ಕಟ್ಟುತ್ತೀರಿ ನಾವು ಕೆಡವುತ್ತೀವಿ ಅನ್ನೋದು ತಪ್ಪು. ಈ ದೇಶದಲ್ಲಿ ಕಾನೂನು ಸುವ್ಯವಸ್ಥೆ ಇದೆ, ಈ ದೇಶದಲ್ಲಿ ನ್ಯಾಯಾಂಗ ವ್ಯವಸ್ಥೆ, ಜುಡಿಷಿಯಲ್ ಸಿಸ್ಟಮ್ ಇರತಕ್ಕಂತಹ ದೇಶ ಅಲ್ವೇನ್ರಿ ಭಾರತ? ನಿಮಗೇನಾದ್ರೂ ಬಾಧಕ ಸಾಧಕಗಳಾದ್ರೆ ಅದನ್ನು ಪ್ರಶ್ನೆ ಮಾಡೋದಕ್ಕೆ ನ್ಯಾಯಾಂಗ ವ್ಯವಸ್ಥೆಗಳಿದ್ದಾವೆ. ಜನ ಸೇರಿಸಿಕೊಂಡು ಕೆಡವುತ್ತೀವಿ, ಧ್ವಂಸ ಮಾಡ್ತೀವಿ ಅನ್ನುವುದಾದ್ರೆ ಇದಕ್ಕಿಲ್ಲ ಆಸ್ಪದ ಇಲ್ಲ ಅಂತ ಹೇಳಿಯೂ ಕೂಡ ಚರ್ಚೆಗಳಾಯಿತು. ನಿಮಗೆ ಸಮಸ್ಯೆಗಳಿದ್ದರೆ ಕೋರ್ಟ್ ಮುಖೇನ ಅದನ್ನು ಪರಿಹರಿಸಿಕೊಳ್ಳಬಹುದು. ನೀವು ಈ ತರಹದ ಪೊಲಿಟಿಕಲ್ ಸ್ಟೇಟ್ಮೆಂಟ್, ರಾಜಕೀಯ ಪ್ರೇರಿತವಾದಂತಹ ಧ್ವಂಸ, ದೊಂಬಿ, ಗಲಾಟೆ, ಕೋಮು ವೈಷಮ್ಯ ಈ ತರಹದ ಮಾತುಗಳನ್ನು ಆಡಬಾರದು ಕೇಶವ್ ಪ್ರಸಾದ್ ಅಂತೇಳಿ ಒಂದಷ್ಟು ಜನ ಆಕ್ಷೇಪವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಆದರೆ ಮೊಘಲ್ ಹೆಸರಿನಲ್ಲಿ ಕಟ್ಟಿದ್ರೆ ನಾವು ಕಟ್ಟೋದಕ್ಕೆ ಬಿಡಲ್ಲ. ಸಿಡಿದೆದ್ದ ಉತ್ತರ ಪ್ರದೇಶದ ಉಪಮುಖ್ಯಮಂತ್ರಿ ಕೇಶವ್ ಪ್ರಸಾದ್ ವಿರುದ್ಧವೂ ಕೂಡ ಅನೇಕ ತರಹದ ಪರವಿರೋಧ ಚರ್ಚೆಗಳಾಗಿದೆ. ಒಂದಷ್ಟು ಜನ ಶ್ಲಾಘನೆ ಮಾಡಿದ್ರು, ಇನ್ನೊಂದಷ್ಟು ಜನ ಅವರನ್ನು ವಿಮರ್ಶೆ ಮಾಡ್ತಾ ಇದ್ದಾರೆ. ಭಾರತದಲ್ಲಿ ದೇವಸ್ಥಾನ ಕಟ್ಟುವುದಕ್ಕೂ ಸ್ವಾತಂತ್ರ್ಯವಿದೆ, ಭಾರತದಲ್ಲಿ ಕ್ರೈಸ್ತರ ಇಗರ್ಜಿಯನ್ನು ಕಟ್ಟೋದಕ್ಕೂ ಕೂಡ ಸ್ವಾತಂತ್ರ್ಯಗಳಿದ್ದಾವೆ, ದೇಶದಲ್ಲಿ ಮುಸಲ್ಮಾನರು ಮಸೀದಿಯನ್ನು ಕೂಡ ಕಟ್ಟೋದಕ್ಕೆ ಸ್ವಾತಂತ್ರ್ಯ ಇದೆ, ಜೈನರು ಬಸದಿಯನ್ನು ಕಟ್ಕೋತಾರೆ, ಸಿಖ್ಖರು ಅವರ ಧರ್ಮಾಲಯಗಳನ್ನು ಕಟ್ಕೋತಾರೆ. ಇದು ವಿವಿಧತೆಯಲ್ಲಿ ಏಕತೆ ಇರತಕ್ಕಂತಹ ದೇಶ. ಯಾರು ಬೇಕಾದರೂ ಅವರವರ ಆರಾಧನಾಲಯಗಳನ್ನು ಕಟ್ಟಿಕೊಳ್ಳಬಹುದು, ಅದನ್ನು ಕೆಡುವುದಕ್ಕೆ ಯಾರಿಗೂ ಅಧಿಕಾರ ಇಲ್ಲ ಅಂತ ಹೇಳಿ ನ್ಯಾಯಾಲಯದಲ್ಲಿ ಒಂದಷ್ಟು ವಾದ ಪ್ರತಿವಾದವೂ ಕೂಡ ನಡೆದಿತ್ತು. ಈ ಕೇಶವ್ ಪ್ರಸಾದ್ ಸ್ಟೇಟ್ಮೆಂಟ್ ವ್ಯಕ್ತವಾದ ಬೆನ್ನಲ್ಲೇ ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.